ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ನಾನು ಈಗಾಗಲೇ ಜೆಂಟಲ್ಮ್ಯಾನ್ ಆಫ್ ರಿಯನ್ ಮೀಡಿಯೋ ಅಂತಕ್ಕಂಥ ಪಾಠದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮಗಾಗಲೇ ಹೇಳಿದ್ದೆ. ಇವತ್ತು ನಾನು ಡಾಕ್ಟರ್ BR ಅಂಬೇಡ್ಕರ್ ಮೇಲೆ ಪಾಠಗಳ ಮೇಲೆ ಬೋರ್ಡ್ನವರು ಬಿಟ್ಟಿರ್ತಕ್ಕಂತಹ 4 ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಹಾಗೂ ಪ್ರೀವಿಯಸ್ ಕ್ವಶನ್ ಪೇಪರ್ಗಳಲ್ಲಿ ಇರ್ತಕ್ಕಂತಹ ಕ್ವಶನ್ಸ್ಗಳನ್ನ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈಗ ಹೌ ಡು ಯು ಸೇ ದ್ಯಾಟ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಎ ವೆರಾಸಿಯಸ್ ರೀಡರ್ ಅಥವಾ ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಎ ಸ್ಟೂಡೆಂಟ್ ಎಕ್ಸ್ಪ್ಲೇನ್. ಇದು 2016 ಏಪ್ರಿಲ್, 2025 ಮಾರ್ಚ್ನಲ್ಲೂ ಕೂಡ ಬಿದ್ದಿತ್ತು, ಏಪ್ರಿಲ್ 2022ರಲ್ಲೂ ಕೂಡ ಇದು ಬಿದ್ದಿತ್ತು. ಇದರ ಬಗ್ಗೆ ಒಂಚೂರು ನಾವು ಬಹಳಷ್ಟು ಗಮನ ಹರಿಸೋಣ. ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸಟೈರಬಲ್ ಥರ್ಸ್ಟ್ ಆಫ್ ಬುಕ್ಸ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಹಿ ಬಾಟ್ ಬುಕ್ಸ್ ಟೆಲಿಂಗ್ ಹಿಸ್ ಡೈಲಿ ನೀಡ್ಸ್. ಇನ್ ನ್ಯೂಯಾರ್ಕ್ ಹಿ ಸೇಡ್ ಟು ಹ್ಯಾವ್ ಪರ್ಚೇಸ್ಡ್ ಅಬೌಟ್ 2000 ಓಲ್ಡ್ ಬುಕ್ಸ್ ಆ್ಯಂಡ್ ಇಟ್ ಈಸ್ ರೆಕಾರ್ಡೆಡ್. 2000 ಪುಸ್ತಕಗಳನ್ನ ಏನು ತಂದಿದ್ರಲ್ಲ, ಇದು ಏನಾಗಿತ್ತು ಅಂದ್ರೆ ರೆಕಾರ್ಡೆಡ್ ಆಗಿತ್ತು ಅಂತಕ್ಕಂಥದ್ದು, ದಾಖಲೆಯಾಗಿತ್ತು. ಅಟ್ ದ್ಯಾಟ್ ಟೈಮ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್, he bought so many books that they had to be sent to India in 32 boxes. 32 ಬಾಕ್ಸ್ ಪುಸ್ತಕಗಳನ್ನು ಅವರು ಅಲ್ಲಿಂದ ತಂದಿದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನನ್ನು ನಾವಿಲ್ಲಿ ನೋಡೋಣ. ವಾಟ್ ವಾಸ್ ದ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ BR ಅಂಬೇಡ್ಕರ್ ವೆನ್ ಹಿ ವಾಸ್ ಇನ್ ದ USA, or the major influence of 14th Amendment of USA and Mahatma Phule on Dr. BR ಅಂಬೇಡ್ಕರ್. ಏಪ್ರಿಲ್ 2017ರಲ್ಲೂ ಕೂಡ ಬಿದ್ದಿತ್ತು, ಮಾರ್ಚ್ 2023ರಲ್ಲೂ ಕೂಡ ಈ ಕ್ವಶನ್ನು ಬಿದ್ದಿತ್ತು. ಹಾಗಾಗಿ ಇದನ್ನು ಸ್ವಲ್ಪ ನೋಡೋಣ ಮಕ್ಕಳೇ. ವೆನ್ ಡಾಕ್ಟರ್ BR ಅಂಬೇಡ್ಕರ್ ವಾಸ್ USA, he was drawn to the 14th Amendment of the ಕಾನ್ಸ್ಟಿಟ್ಯೂಷನ್ ಆಫ್ USA ವಿಚ್ ಗಿವ್ ಫ್ರೀಡಮ್ ಟು ಬ್ಲ್ಯಾಕ್ ಅಮೇರಿಕನ್ಸ್ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದು. ಬ್ಲ್ಯಾಕ್ ಅಮೇರಿಕನ್ಸ್ಗೆ ಇದು ಸ್ವತಂತ್ರವನ್ನು ತಂದುಕೊಡ್ಲಿಕ್ಕೆ ತಂದಿದ್ರು. ಹಿ ಸಾ ಅಡ್ವಾನ್ಸ್ಡ್ ದ ಪ್ಯಾರಲಲ್ ಆಫ್ ದ ಸಿಚುವೇಶನ್ ಫಾರ್ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಭಾರತದಲ್ಲಿ ಸಮಾನತೆಯನ್ನು ತರುಗೋಸ್ಕರ 14ನೇ ತಿದ್ದುಪಡಿಯನ್ನು ತಂದರು ಅಂತಕ್ಕಂಥದ್ದು. ವೆನ್ ಹಿ ರಿಟರ್ನ್ ಟು ದ ಇಂಡಿಯಾ, he came to be greatly influenced by life and work of Mahatma Phule, the votary of the classes, society, women's uplift. ಮಹಿಳೆಯರನ್ನು ಮುಂದೆ ತರುವುದಾಗಿರಬಹುದು, ಮಹಾತ್ಮ ಫುಲೆಯವರ ಒಂದು ಜೀವನ ಇವರ ಮೇಲೆ ಬಹಳಷ್ಟು ಪ್ರಭಾವ ಬೀರಿತು ಅಂತಕ್ಕಂಥದ್ದು, ಬಾಬಾ ಸಾಹೇಬ್ರ ಮೇಲೆ ಬಹಳಷ್ಟು ಪರಿಣಾಮ ಬೀರಿತು ಅಂತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ಈ ಕ್ವಶನ್ಗಳನ್ನು ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಬರ್ಕೊಡ್ರಿ, ಮೇಲೆ ಪ್ರಾಕ್ಟೀಸ್ ಮಾಡಿರಿ, ನಿಮಗೆ ಬಹಳಷ್ಟು ಲಾಭ ಇದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳಬಹುದು ಮಕ್ಕಳೇ. ಹಾಗಾದರೆ ಮುಂದಿನ ಕ್ವಶನನ್ನು ನೋಡೋಣ. ಡಾಕ್ಟರ್ BR ಅಂಬೇಡ್ಕರ್ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಎಕ್ಸ್ಪ್ಲೇನ್ ಅಂತಕ್ಕಂಥದ್ದು ಕೂಡ ಬಂದಿದೆ. ಇಲ್ಲಿ 2020 ಏಪ್ರಿಲಲ್ಲಿ ಬಿದ್ದಿರತಕ್ಕಂತಹ ಕ್ವಶನ್ ಇದು ಕೂಡ ವೆರಿ ಇಂಪಾರ್ಟೆಂಟು. ಡಾಕ್ಟರ್ BR ಅಂಬೇಡ್ಕರ್ ವಾಸ್ ಇಂಪ್ರೆಸ್ಡ್ ಬೈ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ, votary of classes society. So Ambedkar decided to devote all his time and talent for his underprivileged brothers. He started newspapers such as Mookanayaka, Bahiskruta Bharata and Samata, where at once recognized the authentic voices of the depressed classes. Likewise, institutions started by him such as ಹಿತಕಾರಿಣಿ ಸಭಾ ಅಂತಕ್ಕಂಥದ್ದು, ಇಂಡಿಪೆಂಡೆನ್ಸ್ ಲೇಬರ್ ಪಾರ್ಟಿ ಅಂತಕ್ಕಂಥದ್ದು, ಇಂಡಿಯಾ ಬಿಕೇಮ್ ವೈಕಲ್ಸ್ ಆಫ್ ಚೇಂಜ್ ಅಂತಕ್ಕಂಥದ್ದನ್ನು, ಭಾರತವನ್ನು ಬದಲಾಯಿಸಲಿಕ್ಕೆ ಇಷ್ಟೆಲ್ಲ ಪ್ರಯತ್ನವನ್ನು ಮಾಡಿದರು. 3 ನ್ಯೂಸ್ ಪೇಪರ್ಗಳನ್ನು ಬಿಡುಗಡೆ ಮಾಡ್ತಾರೆ, ಮೂಕನಾಯಕ, ಬಹಿಷ್ಕೃತ ಭಾರತ ಮತ್ತು ಸಮತಾ ಅಂತಕ್ಕಂಥದ್ದನ್ನು. ಅದಕ್ಕಾಗಿ ನೀವು ಇಲ್ಲಿ ನೋಡ್ಬೋದು, ಅದ್ರ ಬಗ್ಗೆ ಸರಿಯಾಗಿ ನೋಡಿಕೊಂಡ್ರೆ ಗೊತ್ತಾಗ್ಬಿಡತ್ತೆ. ಇನ್ನು ವಾಟ್ ಆರ್ ದ ನ್ಯೂಸ್ ಪೇಪರ್ಸ್ ದ ಇನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ಕೇಳಿದಾಗ ನಾವು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಹ್ಯಾಡ್ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ಸ್. ದೇ ವೇರ್ ಮೂಕನಾಯಕ, ಬಹಿಷ್ಕೃತ ಭಾರತ ಆ್ಯಂಡ್ ಸಮತಾ. ದ ಇನ್ಸ್ಟಿಟ್ಯೂಷನ್ಸ್ ವೇರ್ ಸ್ಟಾರ್ಟೆಡ್ ಬೈ ಸಚ್ ಆ್ಯಸ್ ಹಿತಕಾರಿಣಿ ಸಭಾ, ದ ಇಂಡಿಪೆಂಡೆನ್ಸ್ ಲೇಬರ್ ಪಾರ್ಟಿ ಇನ್ ಇಂಡಿಯಾ ಬಿಕಮ್ ವೆಹಿಕಲ್ಸ್ ಆಫ್ ಚೇಂಜ್ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು.
ಅದಕ್ಕಾಗಿ ಏನಪ್ಪ ಅಂತಂದ್ರೆ ಸರಿಯಾಗಿ ಕ್ವಶನ್ಗಳನ್ನು ಬೇರೆ ಬೇರೆ ಆಗಿದ್ದರೂ ಆನ್ಸರ್ ಸೇಮ್ ಬರೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನೀವು ಸರಿಯಾಗಿ ಅದನ್ನು ನೋಡ್ಕೋಬೇಕು ಮಕ್ಕಳೇ. ಇನ್ನು ನೆಕ್ಸ್ಟು, ವಾಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯನ್ ಇಫೆಕ್ಟಿವ್ ಮೆಂಬರ್ ಆಫ್ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಕ್ಕಂಥದ್ದನ್ನು ಕೇಳಿದಾಗ ನೀವು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಆ್ಯನ್ ಇಫೆಕ್ಟಿವ್ ಮೆಂಬರ್ ಆಫ್ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ. Dr. B.R. Ambedkar was elected to the Bombay Legislative Assembly in the elections under the Constitution of Act 1935 ಅಂತ ಅನ್ಬೋದು. ಆ ಆ್ಯಕ್ಟ್ ಪ್ರಕಾರ ನೋಡ್ರಪ್ಪ ಅಂತಂದ್ರೆ ಸಂವಿಧಾನದಲ್ಲಿ ಭಾಗವಹಿಸಿರು ಅಂತಕ್ಕಂಥದ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೇಡ್ ಇಫೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಟು ದ ಡಿಬೇಟ್ಸ್ ಇನ್ ದ ಅಸೆಂಬ್ಲಿ ಆನ್ ವೆರೈಟಿ ಆಫ್ ಸಬ್ಜೆಕ್ಟ್ಸ್. ಅನೇಕ ವಿಷಯಗಳ ಕುರಿತು ಚರ್ಚೆಯನ್ನು ಮಾಡ್ತಿದ್ರು. ಡಿಬೇಟ್ಸ್ ಅಂದರೆ ಚರ್ಚೆ, ಅಸೆಂಬ್ಲಿಯಲ್ಲಿ ಚರ್ಚೆಯನ್ನು ಮಾಡ್ತಿದ್ರು ಅಂತ ನಾವಿಲ್ಲಿ ಕಾಣಬಹುದು. ಅದಕ್ಕಾಗಿ ಅದನ್ನು ಸ್ವಲ್ಪ ನೋಡಿಕೊಂಡು ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಸರಿಯಾಗಿ ತಿಳ್ಕೊಂಡು ಓದ್ಕೊಳ್ರಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ನಾಟ್ ಇನ್ ದ ಕಾಂಗ್ರೆಸ್ ಪಾರ್ಟಿ ಎಟ್ ಹಿ ವಾಸ್ ಮೇಡ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ವಾಯ್ ಅಂತಕ್ಕಂಥದ್ದು ಕೊಟ್ಟಾಗ, ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಫ್ ಇಂಡಿಯಾ afforded Dr. Ambedkar opportunity to give the most notable permanent shape to his social philosophy and to his undying faith in the dignity of human beings ಅಂತಕ್ಕಂಥದ್ದನ್ನು ನೋಡ್ಬೋದು. ಸೊ ದ ಕಾಂಗ್ರೆಸ್ ಮೇಡ್ ಹಿಮ್ ದ ಚೇರ್ಮನ್ ಆಫ್ ದ ಅಡಾಪ್ಟಿಂಗ್ ಕಮಿಟಿಯಲ್ಲಿ ಅಥವಾ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಅವರನ್ನು ಸೇರಿಸ್ಕೊಂಡ್ರು. ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ ನಾವಿಲ್ಲಿ ನೋಡಬಹುದು. ಇನ್ನು ಹೂ ವೇರ್ ದ ಅದರ್ ನೋಟೇಬಲ್ ಮೆಂಬರ್ಸ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಬೇರೆದವರು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಯಾರ್ಯಾರು ಇದ್ದರು ಅಂತ ನಾವು ತಿಳ್ಕೊಬೇಕಾದ್ರೆ, ಅದರ್ ಮೆಂಬರ್ಸ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ವೇರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ ಎಂ ಮುನ್ಸಿ, ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ನೆಕ್ಸ್ಟು, ನೆಹರು ಚೂಸ್ ಅಂಬೇಡ್ಕರ್ ಆ್ಯಸ್ ಲಾ ಮಿನಿಸ್ಟರ್ ಫಾರ್ 3 reasons. ವಿಚ್ ಆರ್ ದೇ? 3 ಕಾರಣಗೋಸ್ಕರ ಇವರನ್ನು ಕಾನೂನು ಮಂತ್ರಿಯನ್ನಾಗಿ ಮಾಡಿದರು. ಅವು ಯಾವ್ಯಾವು ಅಂತ ಕೇಳಿದ್ರೆ, ಜವಾಹರ್ಲಾಲ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಟು ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇನ್ ಇಂಡಿಯಾ. ದಿಸ್ ವಾಸ್ ರಿಕಗ್ನಿಷನ್ ಅಂಬೇಡ್ಕರ್ಸ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಟಿವ್ and also tribute to the vision of social justice, a vision which was sought to be the infused to the new Indian polity. Above all, this was tribute to the success of Baba Saheb Ambedkar's own champions against social injustice. ಸಮಾಜದ ಅನ್ಯಾಯದ ವಿರುದ್ಧ ಸಮಾಜದ ಕನಸನ್ನು ಕಟ್ಕೊಂಡು ಅವ್ರೇನು ಮಾಡಿರಪ್ಪ ಅಂತಂದ್ರೆ ಹೋರಾಡಿದರು. ಅದಕ್ಕಾಗಿ ಇವ್ರನ್ನ ನಾವು ಕಾನೂನು ಮಂತ್ರಿಯನ್ನಾಗಿ ಮಾಡಿದ್ದೀವಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಕಾನೂನು ಮಂತ್ರಿಯನ್ನಾಗಿ ಯಾಕೆ ಜವಾಹರ್ಲಾಲ್ ನೆಹರು ಮಾಡಿದರು ಅಂತಕ್ಕಂಥ ನಾವಿಲ್ಲಿ ತಿಳ್ಕೊಬೋದು. ಯಾಕಂತ ಕೇಳಿದ್ರೆ, ಇವರನ್ನು ಹೆಂಗೆ ಗುರುತು ಮಾಡಿ, ಇವರಲ್ಲಿರ್ತಕ್ಕಂಥ ಒಂದು ಸ್ಕಿಲ್ ಆಗಿರ್ಬೋದು, ಕೌಶಲ್ಯತೆ. ಹಾಗಾಗಿ ಏನಪ್ಪ ಅಂದ್ರೆ ಇವರ ಒಂದು ಸಮಾಜದಲ್ಲಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥ ಕನಸಾಗಿರ್ಬೋದು, ಇವೆಲ್ಲ ನೋಡಿಕೊಂಡು ಜವಾಹರ್ಲಾಲ್ ನೆಹರು ಇವರನ್ನ ಏನು ಮಾಡಿರಪ್ಪ ಅಂತಂದ್ರೆ ಕಾನೂನು ಮಂತ್ರಿಯನ್ನಾಗಿ ನೇಮಿಸಿದರು ಅಂತ ನಾವಿಲ್ಲಿ ಕಾಣಬಹುದು ಮಕ್ಕಳೇ. ಹಾಗಾದರೆ ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಏಪ್ರಿಲ್ 2015, ಏಪ್ರಿಲ್ 2020, ಏಪ್ರಿಲ್ 2022, ಜೂನ್ 2019, ಜೂನ್ 2022 ಇಷ್ಟು ವರ್ಷದಲ್ಲಿ ಅದು ರಿಪೀಟ್ ಆಗಿದೆ ಅಂತಂದ್ರೆ ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳೇಬೇಕು. ಜವಾಹರ್ಲಾಲ್ ನೆಹರು ಚೂಸ್ ಅಂಬೇಡ್ಕರ್ ಟು ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ independent India. This was the recognition of Dr. Ambedkar's skills in the field of law and legislation, also tribute to the vision social injustice, a vision which to sought to be the infused into the new Indian polity, but above all was tribute to the success of Baba Saheb Dr. Ambedkar's own champions against social justice ಅಂತ ನಾವಿಲ್ಲಿ ಕಾಣಬಹುದು. ಅದಕ್ಕಾಗಿ ನೀವು ನೋಡಿದ್ರೆ ಗೊತ್ತಾಗತ್ತಾ, ಸೇಮ್ ಕ್ವಶನ್ಸ್ಗಳು ಚೇಂಜ್ ಇರ್ಬೋದು, ಆನ್ಸರ್ಗಳನ್ನ ಸೇಮ್ ಕೊಡ್ತಾ ಇದ್ದೀವಿ. ಹಾಗಾಗಿ ಏನಪ್ಪ ಅಂತಂದ್ರೆ ನೀವು ಇದನ್ನು ಮೇಲೆ ನೋಡ್ಕೋಬೇಕು, ಪರ್ಫೆಕ್ಟ್ ಮಾಡ್ಕೋಬೇಕು. ವಾಟ್ ಗ್ರೇಟ್ ಕ್ವಾಲಿಟೀಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಮೇಡ್ ನೆಹರು ಟು ಚೂಸ್ ಹಿಮ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, ಜೂನ್ 2023 ಬಿದ್ದಿರ್ತಕ್ಕಂಥದ್ದು. ಸೇಮ್ ಆನ್ಸರನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. Jawaharlal Nehru chose Dr. Ambedkar to the first law minister of independent India. This was a recognition of Ambedkar's skills in the field of law and legislation, as also tribute to his vision, social injustice, a vision which was sought to be infused into the new Indian polity. But above all, this was a tribute to the success of Baba Saheb Dr. Ambedkar's own champions against social injustice ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಅದೇ ಸೇಮ್ ಕ್ವಶನ್ ನಾವಿಲ್ಲಿ ಕೊಡಾಕತ್ತೀವಿ.
ಹಾಗಾದ್ರೆ ನೆಕ್ಸ್ಟ್ ಕ್ವಶನು, ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಾಮ್ ಇಂಡಿಯಾ? ಸೆಪ್ಟೆಂಬರ್ 2020, ಏಪ್ರಿಲ್ 2024, ಹಾಗೆ 2025 ಮೇನಲ್ಲಿ ಕೂಡ ಬಿದ್ದಿರತಕ್ಕಂತಹ ಕ್ವಶನ್ ಇದು. ಬೋತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್ wipe out caste discrimination. Mahatma Gandhi and Baba Saheb Ambedkar to repudiate caste and to proclaim oneness of the Hindu community. ಇವರು ಹಿಂದೂ ಕಮ್ಯುನಿಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC/ST ಜನಾಂಗ ಬಗ್ಗೆ ಹೋರಾಡ್ತಾ ಇದ್ದರು. ಮಹಾತ್ಮ ಗಾಂಧೀಜಿಯವರು ಹರಿಜನರ ಕುರಿತು ಹೋರಾಡ್ತಾ ಇದ್ದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಗಾಂಧೀಜಿ ಡಿಡ್ ಸೋ ಬೈ ರಿಮೈಂಡಿಂಗ್ ಟು ಹೈಯರ್ ಕಾಸ್ಟ್. ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಹೆಚ್ಚಿನ ಜನಾಂಗದವರ ಕುರಿತು ಅವರು ಮುಂತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಟುವರ್ಡ್ಸ್ ಡಿಪ್ರೆಸ್ಡ್ ಕ್ಲಾಸಸ್. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಜನರನ್ನು ಕೂಡ ಅವರು ಹರಿಜನರು ಅಂತಕ್ಕಂತಹ ಒಂದು ಇಟ್ಕೊಂಡು ಉದ್ದೇಶವನ್ನು ಇಟ್ಟುಕೊಂಡು ಅವರು ಮುಂತಿರ್ತಾಯಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಡ್ ದ ಸೇಮ್ ಬೈ ರಿಮೈಂಡಿಂಗ್ ದೆಮ್. ಬಾಬಾ ಸಾಹೇಬರು ಕೂಡ ಅದೇ ಒಂದು ಇದರಲ್ಲಿ ಹೊಂಟಿದ್ರು. ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ. ಇವರು ಸಮಾನತೆ ಅಂತಕ್ಕಂಥದ್ದು ಇವರಿಗೆ ಹಕ್ಕು ಅಂತಕ್ಕಂಥದ್ದನ್ನು ವಿತ್ ಹೈಯರ್ ಮೋರ್ ಪವರ್ಫುಲ್ ಕಾಸ್ಟ್ಸ್ ಒನ್ ಟ್ರಸ್ಟ್ ಡ್ಯೂಟೀಸ್ ದ ಅದರ್ ಟ್ರಸ್ಡ್ ರೈಟ್ಸ್ ಟುಗೆದರ್. ಇದು ಕರ್ತವ್ಯನೂ ಹೌದು, ನಮ್ಮ ಹಕ್ಕೂ ಕೂಡ ಅದು ಹೌದು ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬರು ನಮಗೆ ಬಹಳಷ್ಟು ಮನಸ್ಸಿನಲ್ಲಿ ಉಳಿಯುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆಫ್ಟರ್ ಇಂಡಿಪೆಂಡೆಂಟ್ ಮೆಂಬರ್ಸ್ ಆಫ್ ದ ಶೆಡ್ಯೂಲ್ ಕಾಸ್ಟ್ ಹ್ಯಾವ್ ಫೌಂಡ್ ಡೋರ್ಸ್ ಓಪನ್ ಟು ದೆಮ್ ಹೌ ಅಂತಕ್ಕಂಥದ್ದು ಕೇಳಿದಾಗ ನಾವಿಲ್ಲಿ ಆನ್ಸರ್ ನೋಡ್ಬೋದು. ಇನ್ ದ 4 decades more since independence much progress has been achieved in providing ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಟು ದ ಪೀಪಲ್. ಸಮಾನತೆಗೋಸ್ಕರ ಜನರನ್ನು ಮುಂತರಲಿಕ್ಕೆ ಬಹಳಷ್ಟು ಅವಕಾಶವನ್ನು ಕೊಟ್ಟರು ಮೆಂಬರ್ಸ್ ಆಫ್ ದ ಶೆಡ್ಯೂಲ್ ಕಾಸ್ಟ್. ಫೈನ್ ಡೋರ್ಸ್, ಅವರು ಅವರ ಮನೆ ಬಾಗಿಲುಗಳನ್ನ ತಟ್ತಾ ಇದ್ದರು. ಹ್ಯಾಡ್ ಬಿನ್ ಕ್ಲೋಸ್ ಟು ದೆಮ್ ಸೆಂಚುರೀಸ್ ಬಿಗಿನ್ ಓಪನ್. ಶತಮಾನಗಳು ಕಳೆದು ಹೋದ ನಂತರ ನೋ ಲೀಗಲ್ ಬಾರ್ ಎಕ್ಸಿಸ್ಟ್ ಟುಡೇ. ದ ಸೆಲ್ಫ್ ಎಕ್ಸ್ಪ್ರೆಷನ್ ಆಫ್ ದ ಸೆಲ್ಫ್ ಅಡ್ವಾನ್ಸ್ಮೆಂಟ್. ದೇ ಆರ್ ಎನ್ರೋಲಿಂಗ್ ದೆಮ್ಸೆಲ್ವ್ಸ್ ಇನ್ ದ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಲರ್ನಿಂಗ್. ಎಂಟೈರಿಂಗ್ ಪಬ್ಲಿಕ್ ಸರ್ವಿಸ್. ಉನ್ನತವಾಗಿ ಕಲ್ತ್ಕೊಂಡು ಈ ಒಂದು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಅವರು ಅರ್ಹರಾಗಬೇಕು ಅಂತಕ್ಕಂಥದ್ದನ್ನು ಕನಸನ್ನು ಕಂಡರು. ದೇ ಹ್ಯಾವ್ ಕಮ್ ಟು ಅಕ್ಯುಪೈ ಹೈ ಆಫೀಸಸ್ ಆಫ್ ದ ಸೆಂಟರ್ ಆ್ಯಂಡ್ ಇನ್ ದ ಸ್ಟೇಟ್ಸ್. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವರು ಕೂಡ ಉನ್ನತವಾಗಿರ್ತಕ್ಕಂಥ ಸ್ಥಾನಗಳನ್ನು ಪಡ್ಕೋಬೇಕು ಅಂತಕ್ಕಂಥ ಆಶಯವನ್ನು ಬಾಬಾ ಸಾಹೇಬರು ಹೊಂದಿದ್ರು ಅಂತ ನಾವಿಲ್ಲಿ ಕಾಣಬಹುದು. ಇನ್ನು ನೆಕ್ಸ್ಟ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಕನ್ಸಿಡರ್ಡ್ ಪಬ್ಲಿಕ್ ಎಜಿಟೇಷನ್ ಇನ್ ಫ್ರೀ ಇಂಡಿಯಾ ಆ್ಯಸ್ ಅನ್ಕಾನ್ಸ್ಟಿಟ್ಯೂಷನಲ್. ವಾಯ್ ಅಂತಕ್ಕಂಥದ್ದನ್ನು ಕೊಟ್ಟಾಗ ಇಲ್ಲಿ ನೀವು ನೋಡ್ಬೋದು. ದ ಅಬ್ಸರ್ವೇಷನ್ ಅಜ್ಯೂಮ್ಸ್ ಇಂಪಾರ್ಟೆನ್ಸ್ ಆಫ್ ದ ಕಂಟೆಂಟ್ ಆಫ್ ಪಬ್ಲಿಕ್ ಎಜಿಟೇಷನ್ ದ ಫ್ರೀ ಇಂಡಿಯಾ. ಇಟ್ ಈಸ್ ಒನ್ ಥಿಂಗ್ ಟು ಔಟ್ಲೈಸ್ ದೀಸ್ ಮೆಥಡ್ಸ್ ಇನ್ ಸ್ಟ್ರಗಲ್ ಅಗೇನ್ಸ್ಟ್ ಅಲೈನ್ ಪವರ್ ಟು ರೈಟ್ ರಿಬಿಲಿಯನ್ ಈಸ್ ರಿಕಗ್ನೈಸ್ಡ್ ಅಗೇನ್ಸ್ಟ್ ಗೌರ್ಮೆಂಟ್ ವಿತೌಟ್ ಪೀಪಲ್ ಕನ್ಸೆಂಟ್. ಇಟ್ ಅಲೈನ್ ಆರ್ ನ್ಯಾಷನಲ್ ಡಿಕ್ಟೇಟರ್ಶಿಪ್ ಬಟ್ ನಾಟ್ ಇನ್ ದ ಡೆಮೋಕ್ರಸಿ ಬೇಸ್ಡ್ ಫ್ರೀ ಆ್ಯಂಡ್ ಫೇರ್ ಇನ್ ಎಲೆಕ್ಷನ್ಸ್ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಸಂವಿಧಾನವನ್ನು ತಂದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಸಮಾನತೆಗೋಸ್ಕರ ಕನಸನ್ನು ಕಂಡಿರ್ತಕ್ಕಂಥ ಹರಿಕಾರರು ಅಂತ ನಾವಿಲ್ಲಿ ಹೇಳಬಹುದು. ಇನ್ನು ವಾಟ್ ಕ್ವಾಲಿಟಿ ಈಸ್ ಡೂ ಯು ಅಪ್ರಿಸಿಯೇಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್? ಜೂನ್ 2022 ಬಿದ್ದಿರ್ತಕ್ಕಂಥ ಕ್ವಶನು. ಯಾವ ಕ್ವಾಲಿಟಿಯನ್ನು ನಾವು ಇವರಲ್ಲಿ ಕಾಣ್ತೀವಿ ಅಂತಂದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ ರಾಸಿಯಸ್ ರೀಡರ್. ಬಹಳ ಓದು ದಾಹವನ್ನು ಹೊಂದಿದ್ರು. ಈ ಸ್ಪೆಂಟ್ ಮೋಸ್ಟ್ ಆಫ್ ಹಿಸ್ ಟೈಮ್ ಇನ್ ರೀಡಿಂಗ್ ಬುಕ್ಸ್. ಅನೇಕ ಸಮಯವನ್ನು ತಾವು ಓದೋದ್ರಲ್ಲಿ ಕಳಿತಿದ್ರು. ಈ ಸರ್ಟೇಲಿಂಗ್ ಇಸ್ ಡೈಲಿ ನೀಡ್ಸ್ ಬಾಟ್ ಬುಕ್ಸ್. ತಮಗೆ ಬೇಕಾಗಿರ್ತಕ್ಕಂತಹ ದಿನಾದ ಅಗತ್ಯತೆಯನ್ನು ಪುಸ್ತಕದಲ್ಲಿ ಪಡ್ಕೊಳ್ತಾ ಇದ್ರು. ಆಲ್ವೇಸ್ ಅಬೌಟ್ ಸೋಷಿಯಲ್ ಇಂಜಸ್ಟಿಸ್. ಯಾವತ್ತೂ ಕೂಡ ಸಮಾಜದ ಅನ್ಯಾಯದ ವಿರುದ್ಧ ವಿಚಾರವನ್ನು ಮಾಡ್ತಿದ್ರು. ಹಿ ವಾಸ್ ಮೇಡ್ ಚೇರ್ಮನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ. ಭಾರತ ಸಂವಿಧಾನದ ಅಧ್ಯಕ್ಷರಾದರು ಅಂತಕ್ಕಂಥ ನಾವಿಲ್ಲಿ ಕಾಣಬಹುದು. ಇನ್ನು ವಾಟ್ ಮೇಡ್ ಡಾಕ್ಟರ್ ಅಂಬೇಡ್ಕರ್ ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್ ಆ್ಯಸ್ ಗ್ರಾಮರ್ ಆಫ್ ಅನಾರ್ಕಿ ಅಂತಕ್ಕಂಥ ನಾವಿಲ್ಲಿ ಕಾಣಬಹುದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಲ್ವೇಸ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಮೆಥಡ್ಸ್ ಅಚೀವ್ ಸೋಷಿಯಲ್ ಆಬ್ಜೆಕ್ಟಿವ್ಸ್. ಸಾಮಾಜಿಕತೆಯ ಒಂದು ಸಾಧನೆಯ ಉದ್ದೇಶಗಳನ್ನ ಅರ್ಥಕೊಂಡಿದ್ರು. ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, ಬಹಳ ಮಹತ್ವವಾಗಿರ್ತಕ್ಕಂಥ ಅಬ್ಸರ್ವೇಷನ್ ಮಾಡ್ತಿದ್ರು. ಹಿ ಒನ್ಸ್ ಡಿಸ್ಕ್ರೈಬ್ಡ್ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್, ಅಹಿಂಸೆಯಲ್ಲಿ ಭಾಗವಹಿಸಿದ್ರು, ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಗ್ರಾಮರ್ ಆಫ್ ಅನಾರ್ಕಿ, ಅಬ್ಸರ್ವೇಷನ್, ಅಜ್ಯೂಮ್ಸ್ ಇಂಪಾರ್ಟೆನ್ಸ್ ಆಫ್ ದ ಕಾನ್ಸೆಪ್ಟ್ಸ್ ಆಫ್ ಪಬ್ಲಿಕ್ ಎಜಿಟೇಷನ್.
ಎಲ್ಲವೂ ಒಂದು ಸಮಾಜದ ಒಳಿತಿಯ ದಾರಿಯಲ್ಲಿ ಸಾಗ್ತಾ ಇದ್ರು ಅಂತಕ್ಕಂಥ ನಾವಿಲ್ಲಿ ಕಾಣಬಹುದು. ಇದನ್ನು ಮಕ್ಕಳೇ ಈ ಕ್ವಶನ್ಗಳನ್ನ ನೀವು ಒಂದೊಂದಾಗಿ ಬರ್ಕೊಂಡು ಸ್ಕ್ರೀನ್ಶಾಟ್ ಹಿಡ್ಕೊಂಡು ಓದಿದ್ದೇ ಆಗಿದ್ರೆ ಇವೇ ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಅದಾವ. ಅನೇಕ ಬಾರಿ ಏನಪ್ಪ ಅಂದ್ರೆ ನಾವು 2 ಮಾರ್ಕ್ಸನ್ನು ಎದೆದ್ರ ಮೇಲೆ ಕೇಳ್ತಾನ ಅಂತಕ್ಕಂಥದ್ದನ್ನು ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠಗಳ ಮೇಲೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿರಿ. ಇದರಿಂದ ಅನೇಕ ವಿಡಿಯೋಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಪರೀಕ್ಷೆ ಈಗಾಗಲೇ 3 ಪರೀಕ್ಷೆಗಳನ್ನ ಸರ್ಕಾರ ಘೋಷಣೆ ಮಾಡ್ತಾ ಇದೆ. ಪೂರ್ವ ಸಿದ್ಧತಾ ಪರೀಕ್ಷೆಗಳ 3 ಪರೀಕ್ಷೆಯಲ್ಲಿ ನೀವು ಸಿದ್ಧತೆಗೊಳ್ಳೋದ್ರಿಂದ ದಯವಿಟ್ಟು ಈ ಪ್ರಶ್ನೆಗಳನ್ನ ಸ್ವಲ್ಪ ಮನವರಿಕೆ ಮಾಡಿಕೊಂಡ್ರೆ ಆರಾಮಾಗಿ ನೀವು ಎದುರಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.